ಬಿಡದಿ ಟೌನ್ಶಿಪ್ಗೆ ಹೆಚ್ಚಾಗ್ತಿದೆ ಅನ್ನದಾತರ ವಿರೋಧ. ಭೈರಮಂಗಲದ ತೋಟಗಳಲ್ಲಿ ರೈತರು ಅಪ್ಪಿಕೋ ಚಳವಳಿ ನಡೆಸಿದ್ದಾರೆ. ಅಡಿಕೆ, ತೆಂಗಿನ ಗಿಡಗಳನ್ನು ಹಿಡಿದು ಅನ್ನದಾತರು ಘೋಷಣೆ ಕೂಗಿದ್ದಾರೆ. ಸೇವ್ ಟ್ರೀ, ಸೇವ್ ಬಿಡದಿ ಅನ್ನುವಂತಹ ಘೋಷಣೆಯನ್ನು ಮೊಳಗಿಸಿದ್ದಾರೆ ರೈತರು. ಬೃಹತ್ ಪ್ರತಿಭಟನೆಗೆ ಮಹಿಳೆಯರು, ಮಕ್ಕಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಅಂದರೆ ಈ ಜೆನ್ಜಿ ಅವರು ಕೂಡ ಈ ಹೋರಾಟಕ್ಕೆ ಧುಮುಕಿದ್ದಾರೆ. ನೋಡಿ, ಪ್ರತಿಯೊಂದು ಮನೆಯಲ್ಲೂ ಕೂಡ ಎಲ್ಲರೂ ಬರ್ತಿದ್ದಾರೆ ರೀ. ಮಕ್ಕಳು ಶಾಲೆಗಳನ್ನು ಬಿಟ್ಟು ಬರ್ತಿದ್ದಾರೆ. ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಹೋರಾಟ ಈಗ ನಡೀತಾ ಇದೆ. ಮತ್ತು ಆ ತೋಟಗಳಿಗೆ ಹೋಗಿ ತೆಂಗು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಬಾಳೆ ಗಿಡಗಳಾಗಿರ್ಬೋದು ಎಲ್ಲ ಅಪ್ಪಿಕೊಂಡು ಚಳವಳಿ. ಅಂದರೆ ಅಪ್ಪಿಕೋ ಚಳವಳಿ ಹಿಂದೆ ಹೆಂಗೆ ನಡೆದಿತ್ತಲ್ವ, ಅದಕ್ಕೊಂದು ಇತಿಹಾಸ ಇದೆ. ಯಾವಾಗ ಮರಗಳನ್ನು ಕಡಿಲಿಕ್ಕೆ ಬಂದರು ಆವಾಗ ಮರಗಳನ್ನು ಅಪ್ಪಿಕೊಂಡು ಮರಗಳನ್ನು ಕಡಿಬೇಡಿ, ನಮ್ಮನ್ನ ಬೇಕಾದ್ರೆ ಕಡ್ದು ಹಾಕಿ ಪರಿಸರ ಉಳಿಬೇಕು ಅನ್ನುವಂಥ ಒಂದು ಹೋರಾಟ ಇತ್ತಲ್ವ. ಅದೇ ರೀತಿಯಲ್ಲಿ ಈಗ ವಿಭಿನ್ನವಾದಂಥ ಒಂದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದಿನೇ ದಿನೇ ಹೋರಾಟದ ಕಾವು ಹೆಚ್ಚಾಗ್ತಾ ಇದೆ ಮತ್ತು ಬೆಂಬಲ ಕೂಡ ಸಿಗ್ತಾ ಇದೆ. ಕೇವಲ ಕೆಲವು ಜನ ಅಷ್ಟೇ ಟೌನ್ಶಿಪ್ ಬೇಕು ಅನ್ನುವಂಥ ಹೋರಾಟವನ್ನು ಮಾಡ್ತಿದ್ದಾರಂತೆ. ಹಾಗಾಗಿಯೇ ಈ ಹೋರಾಟಕ್ಕೆ ಸರ್ಕಾರ ಮಣಿಬೋದು ಅಥವಾ ಮಣಿದೇನೂ ಕೂಡ ಇರಬಹುದು. ಬಟ್ ಅಲ್ಲಿ ಬಹುತೇಕವಾಗಿ ರೈತರೇನಿದ್ದಾರೆ ಅವರು ಹೈನುಗಾರಿಕೆ, ರೇಷ್ಮೆ ಆಗಿರ್ಬೋದು, ಅದರ ಜೊತೆಗೆ ಕೃಷಿಯನ್ನು ನಂಬಿಕೊಂಡು ಬದುಕ್ತಾ ಇರುವಂಥವ್ರು. ಹಾಗಾಗಿ ನಾವು ಬರಡು ಭೂಮಿ ಆಗಿದ್ದಿದ್ರೆ ನಾವೇ ಬಿಟ್ಕೊಡ್ತಾ ಇದ್ವಿ. ನಮ್ಮ ಸಂಪತ್ಭರಿತವಾದಂಥ ಒಂದು ಈ ಜಮೀನುಗಳನ್ನು ಬಿಟ್ಕೊಡೋಕ್ಕಾಗೋದಿಲ್ಲ. ಸರ್ಕಾರ ಕೊಡ್ತಾ ಇದೆ. 2.5 ಕೋಟಿ ಫಿಕ್ಸ್ ಮಾಡಿದ್ದಾರೆ. 2 ಕೋಟಿ 14 ಲಕ್ಷ 55 ಲಕ್ಷ ತೆಂಗಿನ ಮರ ಕೊಡ್ತಿದ್ದಾರೆ, ಅಡಿಕೆ ಮರ ಕೊಡ್ತಿದ್ದಾರೆ, ರೇಷ್ಮೆಗೆ ಬರ್ತಾ ಇದ್ದಾರೆ. ಅಲ್ಲಿ ಸೀಬೆಕಾಯಿ ತೋಟಿದ್ರೆ ಅದಕ್ಕೂ, ಹಲಸಿನಿಗೆ ಅಲ್ಲಿಗೂ ಕೊಡ್ತಾ ಇದ್ದಾರೆ. ಆದರೆ ಆ ಭಾಗದ ರೈತರಿಗೆ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧ ಇದೆ. ನಮ್ಮ ತಾತ ಮುತ್ತಾತ ಅವ್ರು ಬಿಟ್ಟು ಹೋಗಿರುವಂಥ ಆಸ್ತಿ ಇದು. ನಮಗೆ ಇದನ್ನು ಬಿಟ್ಟರೆ ಏನು ಮಾಡೋಣ? ನೀವು 2-3 ಕೋಟಿ ಕೊಟ್ಟರೆ ಅದು ಎಷ್ಟು ದಿನ ಆಗುತ್ತೆ ನಮಗೆ? ನಾವು ಭವಿಷ್ಯಕ್ಕೆ ಏನು ಮಾಡೋಣ? ನಮ್ಮ ಜಾನುವಾರುಗಳನ್ನು ಎಲ್ಲಿಗೆ ಓಡಿಸ್ಬೇಕು ನಾವು? ಸುಮಾರು 50,000 to 60,000 ಜಾನುವಾರುಗಳಿದ್ದಾವೆ. ಅವುಗಳನ್ನ ಪಾಪ ಏನು ಮಾಡಬೇಕು ನಾವು? ಹೈನುಗಾರಿಕೆ ಏನು ಮಾಡಬೇಕು? ಕೃಷಿಯನ್ನು ನಂಬಿ ಬದುಕ್ತಿರುವಂಥ ನಾವೆಲ್ಲರೂ ಕೂಡ ಹೀಗೆ ಜಮೀನು ಕೊಡಬೇಕಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮುಗಿತಾ ಇಲ್ಲ ಬಿಡದಿ ಟೌನ್ಶಿಪ್ ಹೋರಾಟದ ಕಿಚ್ಚು. ಸರ್ಕಾರದ ವಿರುದ್ಧ ಹೋರಾಟ ತೀವ್ರಗೊಳಿಸೋಕೆ ಜೆಡಿಎಸ್ ಪ್ಲಾನ್ ಮಾಡಿದೆ. ಹಸಿರು ಸೇನೆ, ರೈತ ಸಂಘ, ರಾಷ್ಟ್ರೀಯ ರೈತ ಸಂಘಟನೆ ಬೆಂಬಲಕ್ಕೆ ಪ್ಲಾನ್ ರೂಪಿಸ್ತಾ ಇದೆ. ಕಾನೂನು ಹೋರಾಟಕ್ಕೆ ರೈತರಿಗೆ ಬೆಂಬಲ ಅಂತ ಕುಮಾರಸ್ವಾಮಿ ಹೇಳಿದರು. ಅದರಂತೆ ರೈತ ಸಂಘಟನೆಗಳ ಬೆಂಬಲ ಪಡೆಯೋಕೆ ಜೆಡಿಎಸ್ ಈಗ ಮುಂದಾಗಿದೆ. ಎಲ್ಲ ರೈತ ಸಂಘಗಳ ಬೆಂಬಲ ಪಡೆದು ತೀವ್ರ ಸ್ವರೂಪದ ಹೋರಾಟ ಮಾಡಲಿಕ್ಕೆ ದಳಪತಿಗಳು ಮುಂದಾಗಿದ್ದಾರೆ. ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಇದನ್ನ ತೆಗೆದುಕೊಂಡು ಹೋಗಬೇಕು. ಹೆಂಗೆ ಈಗ ದೆಹಲಿ ಚಳುವಳಿ ಆಯ್ತಲ್ವಾ, ದೆಹಲಿಯಲ್ಲಿ ರೈತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರಲ್ಲಿ. ಈಗ ಕೇಂದ್ರ ಸರ್ಕಾರದ ಕೆಲವು ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಹೋರಾಟ ಮಾಡಿದರು, ಹಲವರು ಬಲಿಯಾದರು. ಕೇಂದ್ರ ಸರ್ಕಾರ ಮಣಿಲೇಬೇಕಾಯಿತು. ಅಷ್ಟು ದೊಡ್ಡ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು ಅಂತ ಕುಮಾರಸ್ವಾಮಿಯವರು ಅಂದರೆ ಜೆಡಿಎಸ್ನವರು ಪ್ಲ್ಯಾನ್ ಮಾಡಿದ್ದಾರೆ. ಇದರಲ್ಲಿ ರೈತರ ಹಿತಾಸಕ್ತಿನೂ ಕಾಣಿಸ್ತಿದೆ ಮತ್ತು ರಾಜಕೀಯ ಲಾಭ. ಸಹಜವಾಗಿಯೇ ಯಾವುದೇ ಪಕ್ಷಗಳು ಕೂಡ ಅಲ್ಲಿ ಹೋರಾಟಕ್ಕೆ ಧುಮುಕ್ತವೆ ಅಂತ ಹೇಳಿದ್ರೆ ಸ್ಟ್ರಾಟಜಿ ಇದ್ದೇ ಇರುತ್ತೆ, ಅದನ್ನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಬಟ್ ಈಗ ರೈತರ ಪರವಾಗಿ ನಾವು ಹೋರಾಟ ಮಾಡ್ತೀವಿ, ಕಾನೂನಾತ್ಮಕವಾಗಿ ಕೂಡ ನಾವು ಮುಂದೆ ನುಗ್ತೀವಿ ಅಂತ ಈಗಾಗಲೇ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಗಾಗಿ ಈ ಕೆಲವೊಂದಿಷ್ಟು ಕಬ್ಬು ಬೆಳೆಗಾರರ ಸಂಘ ಮತ್ತು ಹಸಿರು ಸೇನೆ, ರೈತ ಸಂಘ, ಬೇರೆ ಬೇರೆ ರಾಜ್ಯಗಳಲ್ಲಿ ಆ್ಯಕ್ಟಿವ್ ಆಗಿರುವಂತಹ ಅನ್ನದಾತರ ಸಂಘಟನೆಗಳು ಅವರೆಲ್ಲರೂ ಕೂಡ ಸಂಪರ್ಕ ಮಾಡಿ ಅವ್ರನ್ನೂ ಕೂಡ ಬಿಡದಿಗೆ ಕರೆಸ್ಕೊಳ್ಬೇಕು ಅನ್ನುವಂಥ ಪ್ಲ್ಯಾನ್ ಇದೆ. ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡುವಂಥ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಇದು ಬರೀ ರಾಜ್ಯಕ್ಕೆ ಸೀಮಿತ ಆಗ್ತಾ ಇದೆ. ಕಾಂಗ್ರೆಸ್ನವರು ಇಲ್ಲಿ ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಇದು ಸ್ಪ್ರೆಡ್ ಆದರೆ ಅವ್ರಿಗೆ ಹಿನ್ನಡೆ ಆಗ್ಬೋದು ಅನ್ನುವಂಥ ಒಂದು ಸಂದೇಶನೂ ಕೂಡ ಹೋಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಎಲ್ಲ ತಯಾರಿಗಳನ್ನು ಜೆಡಿಎಸ್ನವರು ಮಾಡಿಕೊಳ್ತಾ ಇದ್ದಾರೆ. ಯೋಗಿಯ ನೋಡಲ್ಲಿ